ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಮುಂದೆ ತಂದಿರುವಂತಹ ಪ್ರಾಪರ್ಟಿ ಮೈಸೂರು ಇಟ್ಟಿಗೆಗೂಡಲ್ಲಿ ಇರುವಂಥದ್ದು 40-50 2,000 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿರುತ್ತದೆ. ಅಬೌಟ್ 45 ವರ್ಷ ಹಳೆಯ ಬಿಲ್ಡಿಂಗ್ ಇದೆ. ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು ಅಕಸ್ಮಾತ್ ನಮಗೆ ಇಟ್ಟಿಗೆಗೂಡು ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಅಂತ ಸಿಟಿ ಸೆಂಟ್ರಿಂದ ಅಲ್ಲಿಂದ ಅಬೌಟ್ 1 ಕಿಲೋಮೀಟ್ರಲ್ಲಿದೆ. ಇನ್ನೊಂದು ಭಾಗದಲ್ಲಿ ಮೈಸೂರು ಝೂ ಇದೆ, ಮೃಗಾಲಯ. ಇನ್ನೊಂದು ಭಾಗದಲ್ಲಿ ಮಾಲ್ ಆಫ್ ಮೈಸೂರು. ಇನ್ನೊಂದು ಕಡೆ ಮೈಸೂರು ಜಯಚಾಮರಾಜ ಒಡೆಯರ್ ಗಾಲ್ಫ್ ಕ್ಲಬ್. ಟೆಕ್ನಿಕಲಿ ಹೇಳಬೇಕು ಅಂತಂದರೆ ಈ ಪ್ರಾಪರ್ಟಿ ಇರೋದು ಮೈಸೂರು ಸಿಟಿ ಸೆಂಟ್ರಲ್ಲೇ. ಮೈಸೂರಿನ ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ವೆರಿ ಫೈನ್ ಏರಿಯಾಸ್ ಆಫ್ ಮೈಸೂರು ಅಂತಲೇ ಹೇಳ್ಬೋದು ಇದನ್ನು, ಇಟ್ಟಿಗೆಗೂಡನ್ನ. ಮೈಸೂರಿನಲ್ಲಿ ಪ್ರೀಮಿಯಂ ಪ್ರಾಪರ್ಟಿ ವಿತ್ ಕ್ರಿಸ್ಟಲ್ ಕ್ಲಿಯರ್ ಟೈಟಲ್ಸ್ನ ನೋಡ್ತಾ ಇದ್ದಲ್ಲಿ ನೋಡಿ, ಇಲ್ಲಿದೆ ಮೈಸೂರು ಇಟ್ಟಿಗೆಗೂಡಿನಲ್ಲಿ ಈ ಪ್ರಾಪರ್ಟಿ ಸೇಲ್ಗಿದೆ. ನಾನು ಈ ಲೇಔಟಿನ ಬಗ್ಗೆ ಆಗಲಿ ಈ ಜಾಗದ ಬಗ್ಗೆ ಆಗಲಿ ಭಾಳಷ್ಟು ಹೇಳಲಿಕ್ಕೆ ಇನ್ನೇನೂ ಇಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಮೈಸೂರು ಪ್ಯಾಲೇಸ್ ಅಂತಂದರೆ ಹೌ ದ ಪ್ರಾಪರ್ಟಿ ಈಸ್ ಅಂತ. ಸೊ CITB ಅವರು ಆಗಿನ ಕಾಲದಲ್ಲಿ ಡೆವಲಪ್ ಮಾಡಿರುವಂತಹ ಈ ಜಾಗ ಮೈಸೂರಿನ ಮಧ್ಯದಲ್ಲಿದ್ದರೂ ಸಹ ಭಾಳಷ್ಟು ಗಲಾಟೆ, ಸೌಂಡು, ಹೆವಿ ವೆಹಿಕಲ್ ಮೂವ್ಮೆಂಟ್ಗಳು ಇಲ್ಲದೇ ಇರುವಂತಹ ಮತ್ತು ವೆರಿ ಪ್ಯೂರ್ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಇದು ಒಂದು. ಈಗ ನೋಡ್ತಾ ಇರುವಂಥದ್ದು ಮೈಸೂರು ಝೂದು ಕಾಂಪೌಂಡ್ ಅದು. ಸೊ ದಿಸ್ ಪ್ರಾಪರ್ಟಿ ಅಲ್ಲಿಂದ ಅಬೌಟ್ 200 to 300 ಮೀಟರ್ಸಲ್ಲಿ ಇರುವಂತಹ ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್ಸ್. ನಾನು ಈ ಮನೇನ ತೋರ್ಸೋಕ್ಕಿಂತ ಮೊದಲಾಗಿ ಈ ಲೊಕ್ಯಾಲಿಟಿನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನ ಕೇಳುವಂಥ ವಿಚಾರ, ಬರೀ ಪ್ರಾಪರ್ಟಿಯನ್ನು ತೋರಿಸೋದು ಗೊತ್ತಾಗಲಿಕ್ಕಿಲ್ಲ, ನೀವು ಒಮ್ಮೆ ಆ ಪ್ರಾಪರ್ಟಿ ಏನು ತೋರಿಸ್ತೀರಾ, ಅದು ಹತ್ತಿರ ಸುತ್ತಮುತ್ತ ಹೇಗಿದೆ ಲೊಕ್ಯಾಲಿಟಿ, ಹೌದು ಲೊಕ್ಯಾಲಿಟಿ ಅಂದರೆ ಸುತ್ತಮುತ್ತ ಮನೆಗಳು ಇದೆಯಾ, ಮನೆಗಳಿಲ್ವಾ, ಮನೆಗಳಿದ್ರೂ ಹೇಗಿದೆ, ಹೌ ಗುಡ್ ದ ಏರಿಯಾ ಈಸ್ ಅಂತ ಕೇಳ್ತೀವಿ. ಅದಕ್ಕೋಸ್ಕರ ಜಸ್ಟ್ ಗಿವಿಂಗ್ ಯು ಎ ಗ್ಲಿಮ್ಸ್ ಆಫ್ ಹೌ ದ ಲೊಕ್ಯಾಲಿಟಿ, ಮನೆಯ ಸುತ್ತಮುತ್ತ ಹೇಗಿದೆ ಅಂತ. ಇದೇ ಮನೆ, ಈ ದಿಸ್ ಪ್ರಾಪರ್ಟಿ ಅಬೌಟ್ ನಾನು ಹೇಳಿದ್ನಲ್ಲ 45 ವರ್ಷ ಆಗಿದೆ ಬಿಲ್ಡಿಂಗಿಗೆ. ಬಟ್ ಈ ಪ್ರಾಪರ್ಟಿ ಈಸ್ ಫಾರ್ ಸೇಲ್. ಸೈಟ್ ಲೆಕ್ಕದಲ್ಲೇ ಕನ್ಸಿಡರ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ರೇಟನ್ನು ಹಾಕಿರ್ತೀನಿ. ಎಸ್, ಎಲ್ಲರೂ ಕೇಳುವಂಥ ಇನ್ನೊಂದು ಪ್ರಶ್ನೆ, ರೇಟ್ ಎಷ್ಟು ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸಕ್ತರು ಫೋನ್ ಮಾಡಿ ಇನ್ನಷ್ಟು ಮಾಹಿತಿ ತಿಳ್ಕೊಬೋದು. ಥ್ಯಾಂಕ್ ಯು.